ಹಾಯ್ ನಮಸ್ಕಾರ. ನೆನ್ನೆ ಹೇಳ್ದಂಗೆ ಇವತ್ತು ಶಿರ್ಡಿಗೆ ಬಂದಿದ್ದೀವಿ. ಇಲ್ಲಿ ಕ್ಯಾಮ್ರಾನ ಅಲೋ ಇಲ್ಲ ಹೊರಗಡೆ. ಸೊ ಆಚೆಯಿಂದ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ತೆಗಿಯೋಕ್ಕೆ, ಕವರ್ ಮಾಡೋಕ್ಕೆ. ಬನ್ನಿ ಸುಮ್ಮನೆ ಹಂಗೆ ಒಂದು ಇವಾಗ ಜಸ್ಟ್ ಎಂಟ್ರಿ ಆಗಿದೆ ನಾನು. ಏನೋ ದೇವ್ರ ದಯದಿಂದ ಇವತ್ತು ಜಾಸ್ತಿ ರಶ್ ಇಲ್ಲ, ಬೇಗ ದರ್ಶನ ಆಗೋಯ್ತು. ಹಾಂ, ಇವಾಗ ಜಸ್ಟ್ ಎಂಟ್ರಿ ಆಗ್ತಾ ಇರೋದು, ಹೊರಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಗೇಟ್ ನಂಬರ್ 2 ಮೇನ್ ಎಕ್ಸಿಟ್ ಇದು. ನೋಡೋಣ ಆ ಕಡೆ. ಸೊ ನಾನಿದ್ ಬರ್ತಾ ಇರೋದು ಮೂರನೇ ಸಲಿಲಿ ಫಸ್ಟ್ ಟೈಮ್ ಕಾರಲ್ಲಿ ಬರ್ತಾ ಇರೋದು. ಸೊ ಹಾಗೆ ಟೈರ್ಡ್ನೆಸ್ಗೆ ಸದ್ಯಕ್ಕೆ ಅಷ್ಟೊಂದು ರಶ್ ಇರಲಿಲ್ಲ. ಸೊ ಅಪ್ರಾಕ್ಸಿಮೇಟ್ ಒಂದು ಹಾಫ್ ಆನ್ ಅವರಲ್ಲಿ ದರ್ಶನ ಆಯಿತು. ಹಾಫ್ ಆನ್ ಅವರ್ ಅಂದರೆ ಏನು, ಡೈರೆಕ್ಟ್ ಜನರಲ್ ದರ್ಶನ ಅಲ್ಲ ಇದು. ನಮ್ಮದು ಒಂದು ಆರತಿ ಪಾಸ್ ತೊಗೊಂಡಿದ್ವಿ, ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಆಯಿತು. ಬನ್ನಿ ಹಂಗೆ ಒಳಗಡೆ ದ್ವಾರಕಾಮಯಿ ಆಂಜನೇಯ ಸ್ವಾಮಿ ಟೆಂಪಲ್ ಒಂದಿದೆ, ಆಮೇಲೆ ಚಾವಡಿ ಅಂತಿದೆ. ಆ ಮೂರು ಕಡೆನೂ ಹೋಗೋಣ. ಪ್ಲಸ್ ಮೇನ್ ಗೋಪುರ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನಿಮಿಷ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದು, ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಇಲ್ಲಿ ಮಾಡಿಕೆ ಏನಂದ್ರೆ ಈ ನೋಡಿ ಗಣೇಶನ ಎಲೆ ಅಂತಾರೆ ಇದಕ್ಕೆ. ಈ ಗಣೇಶನ ಎಲೆನ ಸ್ವಾಮಿಗೆ, ಆಂಜನೇಯ ಸ್ವಾಮಿ ಕೊಟ್ಬಿಟ್ಟು ಪ್ರಾರ್ಥಿಸ್ಕೊಂಡು ಬರೋದು. ಆಂಜನೇಯ ಸ್ವಾಮಿ ನೋಡಿ, ಇದು ಶ್ರೀ ಚಾವಡಿ. ಶ್ರೀ ಚಾವಡಿ ಅಂದ್ರೆ ಬಾಬಾ ಇಲ್ಲಿ ಕೂತ್ಕೊಂತ ಇದ್ದ ಸ್ಥಳ. ನೆಕ್ಸ್ಟ್ ದ್ವಾರಕಾಮಯಿ. ಇಲ್ಲಿ ಮೇನ್ ದ್ವಾರಕಾಮಯಿ ಅಂತ ಸಾಯಿಬಾಬಾ ಅವರು ಸಾಮಾನ್ಯ ಜನರುಗಳನ್ನ ಮೀಟ್ ಮಾಡ್ತಿದ್ದ ಸ್ಥಳ. ಅಂದ್ರೆ ಅವ್ರ ಕಷ್ಟಗಳನ್ನ ಕೇಳಿ ಅವ್ರಿಗೇನು ಪರಿಹಾರ, ಒಂದು ಪ್ರಸಾದನ ಕೊಡ್ತಾ ಇದ್ದ ಸ್ಥಳ. ಅವರು ಆಗ್ಲೇನೆ ಒಂದು ಅಗ್ನಿಕೊಂಡನ ಹಚ್ಚಿದ್ದು ಇವಾಗ್ಲೂ ಉರಿತಾ ಇದೆ ಇಲ್ಲಿ. ಅದು ನೋಡ್ಕೊಂಬಂದೆ ಇವಾಗ. ಅದ್ರ ಜೊತೆಗೆ ಸಾಯಿಬಾಬಾ ಅವರು ನಿಂತಿದ್ದ ಸ್ಥಳ, ಕೈ ಊರ್ಕೊಂಡು ನಿಂತಿದ್ದ ಸ್ಥಳನೂ ಇಲ್ಲೇ ಇದೆ. ಇದು ದ್ವಾರಕಾಮಯಿ ಅಂತ. ಮೇನ್ ಗೋಪುರ ನೋಡಿ, ಇವಾಗ ಮೇನ್ ಗೋಪುರ ಕಾಣ್ತಾ ಇದೆ. ಇದು ಮೇನ್ ಗೋಪುರ, ಗೋಲ್ಡನ್ ಕಲರ್, ಗೋಲ್ಡನ್ ಮೇನ್ ಗೋಪುರ. ನೋಡಿದ ಫ್ರೆಂಡ್ಸ್, ಮೇನ್ ಕವರ್ ಮಾಡ್ಬೇಕಾಗಿದೆ ದ್ವಾರಕಾಮಯಿ ಆಂಜನೇಯ ಸ್ವಾಮಿ ಟೆಂಪಲ್, ಆಮೇಲೆ ಮೇನ್ ಗೋಪುರ. ನಾವು ಹೊರಗಡೆ ಕ್ಯಾಮ್ರಾ ಅಲೋ ಇಲ್ಲ, ಸೊ ಮೇನ್ ಗೋಪುರ. ಓಕೆ, ನಾನು ಹೇಳ್ದಂಗೆ ರೀಸೆಂಟಾಗಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದು. ಇದು ನನ್ನ 3ನೇ ವ್ಲಾಗಿಂಗು. 2ನೇದೊಂದು ನಿನ್ನೆ ಜ್ಯೋತಿಬ ಟೆಂಪಲ್ ಅಂತ ಒಂದು ಒಳ್ಳೆ ಸ್ಥಳ, ಅದು ಮಾಡಿದ್ದೀನಿ. ಅದೊಂದು, ಇದು 3ನೇದು ಶಿರಡಿ. ನಮ್ಮೆಲ್ಲರ ಪ್ರೋತ್ಸಾಹ, ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ನೋಡೋಣ, ನಾಳೆ ಮೋಸ್ಟ್ಲಿ ಮುಂಬೈ ಪ್ಲಾನ್ ಇದೆ. ಅದು ಯಾವುದಾದ್ರು ಒಳ್ಳೆ, ಮೋಸ್ಟ್ಲಿ ಸಿದ್ಧಿವಿನಾಯಕ, ನಮ್ಗೆ ಇಷ್ಟವಾದ ದೇವಸ್ಥಾನ ಅದು. ಸಿದ್ಧಿವಿನಾಯಕ ಒಂದು ಕವರ್ ಮಾಡ್ತೀನಿ. ಅದಾದ್ಮೇಲೆ ನೋಡೋಣ, ಜೂ ಅಂದ್ಕೊಂಡಿದ್ದೀವಿ. ಸಿದ್ಧಿವಿನಾಯಕ ಆಗಲಿ ಫಸ್ಟು, ಅದಾದ್ಮೇಲೆ ಎಲ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.